ರಘುನೇ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೆ ಡಾಕ್ಟರ್ ಅಲ್ಲಿಂದ ಚಿಂತಾಮಣಿ ಸರ್ ಬರಬೇಕಾಗಿದ್ದು ಅವರಿಗೆ ಆರೋಗ್ಯ ಸರಿಯಾಗಿರೋದು ಬಂದಿಲ್ಲ. ಮತ್ತೆ ನಮ್ಮ ಸಣ್ಣಪ್ಪ ಕಾಂಗ್ರೆಸ್ ಸರ್, ಡಾಕ್ಟರ್ ಸಂಜಯರೆಡ್ಡಿ ಸರ್, ಡಾಕ್ಟರ್ ಕಲ್ಸಿಟಿ ಸರ್, ಮತ್ತೆ ಸೋಮಶೇಖರ್ ಬೆಳದವರು ಬರಬೇಕಾಗಿದ್ದು ಬಂದಿಲ್ಲ. ರಾಜ್ಕುಮಾರ್ ಮಾಳಿಗೆ ಸರ್ ಇವತ್ತು ಈ ಕಾರ್ಯಕ್ರಮವನ್ನ ಎಷ್ಟೊಂದು ಅಚ್ಚುಕಟ್ಟೆ ಮಾಡಲಿಕ್ಕೆ ನನ್ನ ಮಾರ್ಗದರ್ಶಕರು ನನ್ನ ಸಂಘಟನೆಯಲ್ಲಿ ಬೆಳಗ್ಗೆ ಅವರೇ ನನಗೆ ಸ್ಫೂರ್ತಿ. ಹಾಗಾಗಿ ಮಾಳಿಗೆ ಸರ್ ಅವರಿಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಅದೇ ರೀತಿ ದೇವಪ್ಪ ಸರ್ ಮತ್ತೆ ನಮ್ಮ ಸರ್ಕಾರಿ ನೌಕರ ಸಂಘದ ಕ್ರಿಯಾಶೀಲ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆಫೀಸ್ ಸೋದರಾಗಿರ್ತಕ್ಕಂಥ ಪ್ರವೀಣ್ ತುಗಾರಿ ಸರ್ ಮತ್ತೆ ಗುಂಡಪ್ಪ ಡಿಗ್ರಿ ಸರ್ ಅವರು ಒಂದು ತಾಸಿನಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನೆರವೇರಬೇಕು, ಈ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನ ಸೇರಿಸಬೇಕಂತಕ್ಕಂಥ ವಿಷಯ ಬಂದಾಗ ನಮ್ಮ ಆಹಾರ ಸುರಕ್ಷಾಧಿಕಾರಿಗಳು ಸತತವಾಗಿ 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಕಾರ್ಯಕ್ರಮವನ್ನ ಅವ್ರಿಂದ ಆಗ್ತದೆ. ಅದಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಮನೋಹರ್ ಅನ್ಸರಿ ಸರ್, ಅರವಿಂದ್ ನಾಗೇಶ್ ಸರ್, ಸೋಮನಾಥ್ ತರಳಿ ಸರ್, ಕಿಶೋರ್ ಕಾಂಬ್ಳೆ ಸರ್ ಮತ್ತು ರಾಜರೆಡ್ಡಿ ಸರ್ ಇವರಿಗೆ ಜೋರಾದ ಚಪ್ಪಾಳೆ ಸ್ವಾಗತ ಹೇಳ್ತಾರೆ. ಜಾತಿ ಮಾಡೋದಲ್ಲ, ಇಲ್ಲಿ ಒಂದು ನಮ್ಮ ಇಲಾಖೆಯ ಶಿಷ್ಟಾಚಾರ ಶಿಸ್ತತೆ ರಾಷ್ಟ್ರೀಯ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಸಹ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಅವರು ಮೊನ್ನೆ ನಾವು ಡಿಸೆಂಬರ್ನಲ್ಲಿ ಕ್ರೀಡಾಕೂಟವನ್ನು ಯೋಜನೆ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಓದಿನ ಶಿಕ್ಷಣ ಮಾಡಿ ನಾವು 1 ವರ್ಷಗಳ ಕಾಲ ಸತತವಾಗಿ ಕ್ಷೇತ್ರ ಮಟ್ಟದಲ್ಲಿ ಸೇವೆ ಸಲ್ಲಿಸಲು ಬಂದಿದ್ದು ಒಂದು ಸ್ವಲ್ಪ ರಿಲೀಫ್ ಸಿಗಲಿ ಲೈಫ್ದಾಗ, ಸ್ವಲ್ಪ ಆಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವಿಷಯ ನಾವು ಅವ್ರ ಮುಂದೆ ಮಂಡಿಸಿದಾಗ ಅವರು ಸಂತೋಷವಾಗಿ ನಮಗೆ 1 ದಿವಸದ ಓದಿನ ಶಿಕ್ಷಣ ಮಾಡುವ ಮೂಲಕ ಕ್ರೀಡಾಕೂಟವನ್ನು ಸಕ್ಸಸ್ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಸನ್ಮಾನ್ಯ DHS ಅವರು, DHS ಅವರು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವೂ ಸಹ ನಾವು ಫಸ್ಟ್ 3ನೇ ತಾರೀಕು ಹೋಗಿದ್ದೀವಿ ಸರ್. ಕಾರ್ಯಕ್ರಮ ಮಾಡಿ 10ನೇ ತಾರೀಕು ಸೆಕೆಂಡ್ ಸಾಟರ್ಡೆ ನಾವು 40 ಕೊಡ್ಬೇಕಂದಾಗ ಇಲ್ಲ ಆಲ್ರೆಡಿ ನಮ್ಮ ಲೋಕಾಯುಕ್ತ ಟೀಮ್ ಬಂದಿದೆ ಬೀದರ್ನಲ್ಲಿ, ಮತ್ತೆ KDP ಮೀಟಿಂಗ್ ಇದೆ. ಇದು ಎಲ್ಲ ಆದ ತಕ್ಷಣ ನೀವು ನಾನು ಅದಕ್ಕೆ ಎಲ್ಲ ನಿರ್ಧಾರ ಮಾಡ್ತೀನಿ ಅಂತಂದ್ರು. ಆದ್ರೆ ನಾವು 4ನೇ ತಾರೀಕು ಹೋಗಿ ಮನವಿ ಮಾಡಿದಾಗ ಧಾರಾಳವಾಗಿ ಒಪ್ಪಿಕೊಂಡು ನಾನು ಕಾರ್ಯಕ್ರಮ ಬರ್ತೀನಿ, ನಂದು ಒಂದು ಎಲ್ಲಾ ಕ್ಷೇತ್ರ ಸಿಬ್ಬಂದಿಗಳಿಗೆ ಓಡಿ ಶಿಕ್ಷಣ ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲಾ ಕ್ಷೇತ್ರ ಸಿಬ್ಬಂದಿಗಳಿಗೆ ಓಡಿ ಶಿಕ್ಷಣ ಮಾಡಿಕೊಡ್ತಕ್ಕಂಥ ಹೆಬ್ಬಳಿಗೆ ಮಾನ್ಯ ನಮ್ಮ ಜ್ಞಾನೇಶ್ವರಿ ಸರ್ ಅವರಿಗೆ ಅದಕ್ಕೆ ಬಂದರೆ ನಾವು ಕೇವಲ ಕಾರ್ಯಕ್ರಮ ಮಾಡೋದ್ರಲ್ಲಿ ಲೀನರಾಗಬಾರ್ದು. ನಾವು ನಮ್ಮ ಕಾರ್ಯದಕ್ಷತೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ನೀಡುವ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ಈ ಆರೋಗ್ಯ ರಕ್ಷಣಾಧಿಕಾರಿಗಳು ಮತ್ತು ಈ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಸಮುದಾಯ ಆರೋಗ್ಯ ಸುರಕ್ಷಾಧಿಕಾರಿಗಳು ಗ್ರಾಮೀಣ ಮಟ್ಟದಲ್ಲಿ ಫ್ರಂಟ್ ಲೈನ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ. ತಾವೆಲ್ಲ ತಮಗೆ ಗೊತ್ತಿದೆ, ಕೋವಿಡ್ ಅಂತ ಸಂದರ್ಭದಲ್ಲಿ ಸಹ ಗ್ರಾಮೀಣ ಮಟ್ಟದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಕೆಲಸ ಮಾಡ್ತಕ್ಕಂಥ ಈ 4 ಕಂಬಗಳು, ಒಂದು ಆರೋಗ್ಯ ರಕ್ಷಣಾಧಿಕಾರಿಗಳು, ಇನ್ನೊಂದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಇನ್ನೊಂದು ಸಮುದಾಯ ಆರೋಗ್ಯ ಮತ್ತೆ ಆಶಾ ಕಾರ್ಯಕರ್ತರು ನಾವು ಇಲ್ಲಿ ಬಿಡಲ್ಲ. ಯಾಕಂದ್ರೆ ಅವರು ನಮ್ಮ ಒಂದು ಚೇರ್ನ 4ನೇ ಕಾಲ ಆಗಿದ್ದಾರೆ. ಹಾಗಾಗಿ ಒಂದು ಚೇರ್ ಸಂಪೂರ್ಣವಾಗಿ ಸ್ಟಾರ್ಟ್ ಆಗಬೇಕಾದ್ರೆ 4 ಕಾಲಗಳು ಸಂಪೂರ್ಣವಾಗಿರಬೇಕು. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಸೇವೆ ನಾವು ಕೊಡ್ತಾ ಇದ್ದೀವಿ ಜನರಿಗೆ. ಈ 4 ಕಂಬಗಳು ಸ್ಟ್ರಾಂಗ್ ಆಗಿರಬೇಕು ಮತ್ತು 4 ಕಂಬಗಳು ಕಾಯವಾದ ಮನುಷ್ಯನ ಕೆಲಸ ಮಾಡಬೇಕಂತ ಒಂದು ಮೆಸೇಜ್ ಅನ್ನು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಈ ಹಿಂದಿನ ಸಲ ನಾವು 10 ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಯಾವುದೇ ಮೆಸೇಜ್ ಮಾಡಿಲ್ಲ. ಬಟ್ ಈ ಸಲ ನಾವು ನಿಮ್ಮ ಕಾರ್ಯದಕ್ಷತೆ ಹೆಚ್ಚಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣದ ಜನರು ನಮಗೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ. ಈ ಹಳ್ಳಿಯಲ್ಲಿ ಬರ್ತೀವಿ, ಡಾಕ್ಟರ್ಸ್ ಕರೀತಾರೆ, ಸಿಸ್ಟರ್ಸ್ ಕರೀತಾರೆ, ವೈದ್ಯರು ಕರೀತಾರೆ. ಸೊ ವೈದ್ಯ ನಾರಾಯಣ ಹರಿ ಕೇವಲ MBBS ಓದಿರ್ತಕ್ಕಂಥ ವೈದ್ಯ ನಾರಾಯಣ ಹರಿ ಅಲ್ಲ. ಯಾರು ರೋಗಿಗಳ ಏನು ಚಿಕಿತ್ಸೆ ಮಾಡ್ತಾರೆ, ರೋಗಿಗಳಿಗೆ ಸಂರಕ್ಷಣೆ ಮಾಡ್ತಾರೆ, ಅವರೆಲ್ಲ ವೈದ್ಯ ನಾರಾಯಣ ಹರಿ ಇರ್ತಕ್ಕಂಥ ಮಾತುಗಳ ಸಂದರ್ಭದಲ್ಲಿ ಮುಂದುವರಿದು ತಮ್ಮ ಈ ಕಲಾಕ್ಷೇತ್ರದಲ್ಲಿ ಇವರು ಹೀಗೆ ಮುಂದುವರಿದು ಬೀದರ್ ಜಿಲ್ಲೆಗೆ ಹೆಸರು ತರಲಿ ಅನ್ನೋ ಒಂದು ಬಸವಣ್ಣನಲ್ಲಿ ಆಶ್ರಿತ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅತ್ಯುನ್ನತವಾದ ಸೇವೆಯನ್ನು ನೀಡಿದ್ದಕ್ಕಾಗಿ ಸ್ಫೂರ್ತಿ ಶಿವರಾಮರಿಗೆ ತುಂಬ ಹೃದಯದ ಧನ್ಯವಾದಗಳು.
ಶ್ರೀರಾಮ